ನಮಸ್ಕಾರ. ಫ್ರೀಡಂ ಟಿವಿಯ ಈ ಒಂದು ವಿಶೇಷ ಮಾಹಿತಿಗಾಗಿ ಸ್ವಾಗತ. ನಾನು ಕಾವ್ಯ ಹೆಗಡೆ. ವಿಚಾರ ಇಷ್ಟೇ, ಒಂದಿಷ್ಟು ಮಾಹಿತಿಯನ್ನ ನಿಮ್ಗೋಸ್ಕರ ತೆಗೆದುಕೊಂಡು ಬರ್ತಾ ಇರ್ತೀನಿ. ಈಗಿನ ಟಾಪಿಕ್ ಬಂದ್ಬಿಟ್ಟು ಏನು ಅಂತಂದ್ರೆ, ಈಗಿನ ಕಾಲದ ಹೆಣ್ಣು ಮಕ್ಕಳು ಅದು ಯಾವ ತರ ಬೇಡಿಕೆಯನ್ನ ಇಡ್ತಾರೆ ಎನ್ನುವಂಥದ್ದು. ಎಸ್, ಈಗಿನ ಕಾಲದ ಹೆಣ್ಮಕ್ಳ ಚೆಕ್ ಲಿಸ್ಟ್ ಅನ್ನ ಕೇಳಿದ್ರೆ ತಲೆ ಗಿರ 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 ಅಂತ ತಿರುಗುತ್ತೆ. ಎಣ್ಣೆ ಹೊಡಿಯೋದೇ ಬೇಡ ರೀ, ಕಿಕ್ ಹಂಗೆ ಬಂದ್ಬಿಡುತ್ತೆ. ಪ್ಯಾದೆ ಹುಡುಗನಿಗೆ ಕಿಕ್ ಏರಿಸುವಂತಹ ಹುಡುಗಿರು ಟಿಂಡರ್ ನಲ್ಲಿ ಮಾಡಿದ್ದೇನು? ಎಸ್, ವಿಚಾರ ಬಂದ್ಬಿಟ್ಟು ಟಿಂಡರ್ ಎನ್ನುವಂತ ಈ ಒಂದು ಆಪ್ ನ ತುಂಬಾ ಜನ ಬಳಕೆ ಮಾಡ್ತಾ ಇರ್ತೀರಾ. ಕೆಲವೊಂದಿಷ್ಟು ಜನಕ್ಕೆ ಇನ್ನೂ ಕೂಡ ಗೊತ್ತಿರಲ್ಲ ಟಿಂಡರ್ ಎನ್ನುವಂತಹ ಆಪ್ ಅಂದ್ರೆ ಏನು ಅಂತ. ಇದೊಂದು ಬೇಸಿಕಲಿ ಬಂದ್ಬಿಟ್ಟು ಈ ಒಂದು ಆಪ್ ಡೇಟಿಂಗ್ ಆಪ್. ಸೊ ಈ ಒಂದು ಆಪ್ ನಲ್ಲಿ ಹುಡುಗ ಹುಡುಗಿಯನ್ನ ನೋಡಬಹುದು, ಹುಡುಗಿ ಹುಡುಗಿಯನ್ನ ನೋಡಬಹುದು, ಫ್ರೆಂಡ್ಶಿಪ್ ಅನ್ನ ಬೆಳೆಸಬಹುದು. ಆ ಫ್ರೆಂಡ್ಶಿಪ್ ಅಜರಾಮರವಾಗೂ ಕೂಡ ಇರಬಹುದು, ಅವ್ರವ್ರಿಗೆ ಬಿಟ್ಟಿದ್ದು, ಅವರ ಮನಸ್ಥಿತಿಗೆ ಬಿಟ್ಟಿದ್ದು. ಎಸ್, ನಾನೀಗ ಹೇಳೋಕೆ ಹೊರಟಿದ್ದು ಆ ಒಂದು ಹೆಣ್ಣು ಮಗಳ ಬೇಡಿಕೆಯ ವಿಚಾರವನ್ನ. ಮದುವೆ ಆಗೋ ಹುಡುಗ ಹೆಂಗಿರಬೇಕು, ಏನೆಲ್ಲ ಕ್ವಾಲಿಟೀಸ್ ಇರಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಹುಡುಗಿ ಲೀಸ್ಟ್ ಮಾಡಿ ಹೇಳಿದ್ದ. ಟಿಂಡರ್ ಎನ್ನುವಂತಹ ಆಪ್ ನಲ್ಲಿ ಹುಡುಗಿ ಚೆಕ್ ಲಿಸ್ಟ್ ಸಖತ್ತಾಗಿ ವೈರಲ್ ಆಗ್ತಾ ಇದೆ. ಆಕೆಯ ಒಂದಿಷ್ಟು ಆಸೆ ಆಕಾಂಕ್ಷೆಗಳನ್ನ ನಿಮ್ ಮುಂದೆ ಹೇಳ್ತಾ ಇದ್ದೀನಿ. ಎಲ್ಲಾ ಹೆಣ್ಮಕ್ಳಿಗೂ ಇದೇ ತರ ಆಸೆ ಇರುತ್ತೆ ಅಂತಲ್ಲ, ಆದರೆ ಈ ಒಂದು ಹೆಣ್ಣು ಮಗಳ ಈ ಒಂದು ಆಸೆಗೆ ಎಲ್ಲರೂ ಕೂಡ ಶಾಕ್ ಆಗ್ಬಿಟ್ಟಿದ್ದಾರೆ. ಸಂಬಳ 300,000 ಇರಬೇಕಂತೆ. ಮಕ್ಕಳು ಈಕೆಗೆ ಬೇಡವಂತೆ. ನಾ ಆಗ್ಲೇ ಹೇಳಿದ್ದೆ, ಹೆಣ್ಮಕ್ಳು ಈಗಿನ ಕಾಲದವರು ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾರೆ. ಅವರು ಎಲ್ಲಾರು ಹಿಂಗ್ ಹೋದ್ರೆ ಅವ್ರು ಹೀಗ್ ಹೋಗೋಕೆ ಟ್ರೈ ಮಾಡ್ತಾರೆ. ಅಂದ್ರೆ ಈಗಿನ ಜನರೇಷನ್ ಹಂಗಾಗ್ಬಿಟ್ಟಿದೆ, ಎಲ್ಲ ಡಿಫ್ರೆಂಟ್ ಕೇಳ್ತಾ ಇದ್ದಾರೆ, ಹಾಗೆ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾ ಇದ್ದಾರೆ. ಈ ಒಂದು ಸುಂದರಿ ಇದ್ದಾಳಲ್ಲ, ಈ ಒಂದು ಸುಂದರಿಯ ಲೀಸ್ಟ್ ಏನಾದ್ರೂ ನೋಡ್ಬಿಟ್ರೆ ನೀವೇ ತಲೆ ತಿರುಗಿ ಬಿದ್ದೋಗ್ತಿರ್ರಿ. ಅಬ್ಬಬ್ಬ, 18ರ ಪೋರಿ ಇವಳು. 18 ಬೇಡಿಕೆ ಬೇಕು ಅಂತ ಹೇಳಿ ಪಟ್ಟಿಯನ್ನ ಮಾಡಿದ್ದಾಳೆ. ಬೇಡಿಕೆ ಯಾವ್ದ್ಯಾವ್ದು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಆಗಿ ನೋಡ್ತಾ ಹೋಗೋಣ. ಆ ಒಂದು ಹುಡುಗಿಯಲ್ಲಿ ಅಂದ್ರೆ ಆ ಒಂದು ಹುಡುಗಿ ಚೆಕ್ ಲಿಸ್ಟ್ ಅಲ್ಲಿ ಬರೆದುಕೊಂಡಂತಹ 18 ಬೇಡಿಕೆಗಳು. ಆಕೆಗೆ 18 ವರ್ಷ. ಟಿಂಡರ್ ಎನ್ನುವಂತಹ ಆಪ್ ನಲ್ಲಿ ಈ ಒಂದು ಅಪ್ಡೇಟ್ಸ್ ಅನ್ನ ಅವಳು ನೀಡಿದ್ದಾಳೆ. ನೋಡಿ ಎಷ್ಟು ಚೆನ್ನಾಗಿದೆ. ಬೇಡಿಕೆ 1 ಏನಾಗಿದೆ? ಎಸ್, ಮದುವೆ ಆಗುವಂತಹ ಹುಡುಗ ತಿಂಗಳಿಗೆ 2.5 ಕೋಟಿ ಸಂಬಳವನ್ನ ತರಬೇಕು. ಯಾವಾಗ? ಇದು ತಿಂಗಳಿಗೆ. ಮದುವೆ ಆಗೋ ಹುಡುಗ ತಿಂಗಳಿಗೆ 2.5 ಕೋಟಿ ಸಂಬಳವನ್ನ ತರಬೇಕು. ಇದಕ್ಕೆ ಒಂದಿಷ್ಟು ಜನ ಕಮೆಂಟು ಮಾಡಿದ್ದಾರೆ, ನೀನೇನ್ ಮಾಡ್ತೀಯಾ ಅಂತ ಹೇಳಿ ಕಮೆಂಟು ಕೂಡ ಮಾಡಿದ್ದಾರೆ. ಸೊ ಆಕೆಯ ಬೇಡಿಕೆಗಳನ್ನು ನೋಡಿ ಸಾಕಾ ಅಷ್ಟು ಅಂತ ಹೇಳಿ ಪ್ರಶ್ನೆ ಕೂಡ ಮಾಡಿದ್ದಾರೆ ಸೋಷಿಯಲ್ ಮೀಡಿಯಾದಲ್ಲಿ. 2.5 ಕೋಟಿ ರೂಪಾಯಿ ಸಾಕಾ ಅಂತ ಹೇಳಿ ಪ್ರಶ್ನೆ ಕೂಡ ಮಾಡಿದ್ದಾರೆ. ಬೇಡಿಕೆ 2, ಹುಡುಗ ಸಖತ್ ಹ್ಯಾಂಡ್ಸಮ್ ಆಗಿ ಇರ್ಬೇಕಂತೆ. ಎಲ್ಲ ಹೆಣ್ಮಕ್ಳಿಗೂ ಆಸೆ ಇರುತ್ತೆ ಹುಡುಗ ನೋಡ್ಲಿಕ್ಕೆ ಚೆನ್ನಾಗಿರ್ಬೇಕು ಅನ್ನುವಂಥದ್ದು. ಏಕೆ ಬರ್ಕೊಂಡಿದ್ದಾಳೆ? ನೋಡ್ಲಿಕ್ಕೆ ಅವನು ಸಖತ್ತಾಗಿರ್ಬೇಕು, ಹ್ಯಾಂಡ್ಸಮ್ ಆಗಿರ್ಬೇಕು ಎನ್ನುವಂತಹ ವಿಚಾರವನ್ನ ಆಕೆ ಹೇಳಿದ್ದಾಳೆ. ಬೇಡಿಕೆ 3, ಜನರಲ್ ಆಗಿ ಇರಬೇಕು, ಸ್ಕ್ವಾಯ್ಲಿ ಆಗಿರ್ಬೇಕು. ಅಂದ್ರೆ ಊಟ, ಪ್ರಯಾಣ, ಫ್ಯಾಷನ್ ಹಿಂಗೆಲ್ಲವೂ ಕೂಡ ಕ್ಲಾಸಿ ಆಗಿರ್ಬೇಕು. ಅಂದ್ರೆ ಈಗ ಕೆಲವೊಂದಿಷ್ಟು ಜನ ಫ್ಯಾಷನ್ ಕಡೆಗೆ ಗಂಡ್ ಮಕ್ಳು ಮುಖವನ್ನ ಮಾಡೋದಿಲ್ಲ. ಯಾವ್ದೋ ಅಂಗಿ ಸಿಕ್ತು, ಯಾವ್ದೋ ಪ್ಯಾಂಟ್ ಸಿಕ್ತು ಅಂತ ಹೇಳ್ಬಿಟ್ಟು ಹಾಕೊಂಡು ಹೋಗ್ಬಿಡ್ತಾರೆ. ಆದರೆ ಆಕೆ 3ನೇ ಬೇಡಿಕೆ ಏನು ಗೊತ್ತಾ? ಊಟದಲ್ಲಿ ಶಿಸ್ತಿರ್ಬೇಕು, ಫ್ಯಾಷನ್ ಅನ್ನ ಕರೆಕ್ಟ್ ಆಗಿ ನೀಟಾಗಿ ಫಾಲೋ ಮಾಡಬೇಕು, ಪ್ರಯಾಣದ ಬಗ್ಗೆ ತಲೆ ಇರಬೇಕು. ಅಂದ್ರೆ ಕೆಲವೊಂದಿಷ್ಟು ಗಂಡ್ ಮಕ್ಳು ಏನ್ ಮಾಡ್ತಾರೆ ಅಂತಂದ್ರೆ, ತಾವು ಎಲ್ಲಿಗೆ ಹೋಗ್ಬೇಕು ಅನ್ನೋದು ಗೊತ್ತಿರೋದಿಲ್ಲ. ಆಕೆಯನ್ನು ಕೂಡ ಕರೆಸಿರ್ತಾರೆ, ಆದರೆ ಪ್ಲಾನ್ ಗಳನ್ನ ಮಾಡ್ಕೊಂಡಿರೋಲ್ಲ. ಯಾವ ತರ ಪ್ಲಾನ್ ಗೊತ್ತಾ? ಈಗ ಆಟೋ ಹತ್ಬೇಕು, ಆಟೋ ಹತ್ತಿ ಒಂದಿಷ್ಟು ಸಮಯದಲ್ಲಿ ಅಲ್ಲಿ ಇಳಿಬೇಕು, ಅಲ್ಲಿ ಇಳಿದ್ಮೇಲೆ ಆ ಕಡೆ ಹೋಗ್ಬೇಕು ಅನ್ನುವಂತಹ ಒಂದಿಷ್ಟು ಪ್ಲಾನ್ ಶೀಟ್ ಗಳನ್ನ ಮಾಡ್ಕೊಂಡಿರಲ್ಲ. ಈಕೆಗೆ ಪ್ಲಾನ್ ಶೀಟ್ ಮಾಡ್ಕೊಂಡಿರೋ ಹುಡುಗಾನೇ ಬೇಕು. ಬೇಡಿಕೆ 4, ಆ ಒಂದು ಹುಡುಗಿಯ ಬೇಡಿಕೆ ಐಷಾರಾಮಿ ಜೀವನ ಇಷ್ಟಪಡಬೇಕು. 2.5 ಕೋಟಿ ರೂಪಾಯಿ ಹಣವನ್ನ ಇಟ್ಟಿರಬೇಕು, ತಿಂಗಳಿಗೆ ಸಂಬಳ ಇದೆ ಅಂತಂದ್ರೆ ಐಷಾರಾಮಿ ಬದುಕೆ, ಐಷಾರಾಮಿ ಜೀವನವನ್ನ ಇಷ್ಟಪಡಬೇಕಂತೆ ಆ ಹುಡುಗ. ಆದ್ರೆ ಫೈನ್ ಡೈನಿಂಗ್, ಟ್ರಾವೆಲಿಂಗ್, ವೈನ್ ಟೇಸ್ಟಿಂಗ್, ಆರ್ಟ್ ಎಕ್ಸಿಬಿಷನ್ ಇದೆಲ್ಲವೂ ಕೂಡ ಆಸಕ್ತಿ ಇರಬೇಕಂತೆ.
ಐಷಾರಾಮಿ ಜೀವನವನ್ನ ಹೊಂದಿರಬೇಕು, ಟ್ರಾವೆಲಿಂಗ್ ಅಲ್ಲಿ ಇಂಟ್ರೆಸ್ಟ್ ಇರಬೇಕು, ವೈನ್ ಟೇಸ್ಟಿಂಗ್ ಇರಬೇಕು, ಆರ್ಟ್ ಎಕ್ಸಿಬಿಷನ್ ಗಳಿಗೆ ಹೋಗ್ತಾ ಇರಬೇಕು, ನೆಮ್ಮದಿಯಾಗಿ ಬದುಕಬೇಕು ಅನ್ನುವಂಥ ಆಸೆ ಅವಳಿಗೆ. ಬೇಡಿಕೆ 5 ಏನಿದೆ? ಎಸ್, ಅವಳ ಬೇಡಿಕೆ 5 ನನ್ನನ್ನ ನಿಜವಾಗಿಯೂ ಕೂಡ ಲವ್ ಮಾಡ್ಬೇಕು. ಈ ಒಂದು ಪಾಯಿಂಟ್ ಇದೆ ಅಲ್ಲ, ನನ್ನನ್ನ ನಿಜವಾಗ್ಲೂ ಲವ್ ಮಾಡ್ಬೇಕು ಅನ್ನೋದು ಬೇಡಿಕೆ 1ರಲ್ಲಿ ಇರಬೇಕಾಗಿರುವಂತಹ ಪಾಯಿಂಟ್. ಇದು ದುಡ್ಡು ಸಂಬಳ ಆದ್ಮೇಲೆ ಈ ಒಂದು ಪಾಯಿಂಟ್ ಬಂದಿದೆ, ನನ್ನನ್ನು ನಿಜವಾಗ್ಲೂ ಆತ ಲವ್ ಮಾಡ್ಬೇಕು ಅನ್ನುವಂಥದ್ದು. ಬೇಡಿಕೆ 6, ಎಲ್ಲಾ ವಿಚಾರದಲ್ಲೂ ನನಗೆ ಫಸ್ಟ್ ಪ್ರಿಯಾರಿಟಿಯನ್ನ ಕೊಡಬೇಕು. ಇದು ಎಲ್ಲಾ ಹೆಣ್ಮಕ್ಳು ಮಾಡ್ತಾರೆ, ಈಕೆದೊಂದು ಡಿಫ್ರೆಂಟು ಅಂತ ಹೇಳಕ್ಕಾಗಲ್ಲ. ಎಲ್ಲಾ ಹೆಣ್ಮಕ್ಳು ಕೂಡ ಯಾವುದೇ ವಿಚಾರದಲ್ಲಾದ್ರೂ ಕೂಡ ಹುಡುಗನೋ ಬಾಯ್ ಫ್ರೆಂಡೋ ಗಂಡನೋ ನನ್ನ ಹತ್ರ ಬಂದು ಕೇಳ್ಬೇಕು, ನಾನು ಈ ತರ ಮಾಡ್ತಿದ್ದೀನಿ ಓಕೆನಾ ಅಂತ ಕೇಳ್ಬೇಕು ಎನ್ನುವಂಥ ಮನಸ್ಥಿತಿಯನ್ನ ಎಲ್ಲಾ ಹೆಣ್ಮಕ್ಳು ಆಲ್ಮೋಸ್ಟ್ ಆಲ್ ಇಟ್ಕೊಂಡಿರ್ತಾರೆ. ಸೊ ಈಕೆಯೂ ಕೂಡ 18ರ ಬೆಳಗ್ಗೆಯೂ ಕೂಡ ಇಟ್ಕೊಂಡಿದ್ದೆ, ನನಗೆ ತಪ್ಪು ಅಂತ ಅನಿಸ್ತಾ ಇಲ್ಲ. ಬೇಡಿಕೆ 7, ಎಮೋಷನಲ್ ಇಂಟೆಲಿಜೆಂಟ್ ಆಗಿರ್ಬೇಕು ಎನ್ನುವಂತಹ ವಿಚಾರವನ್ನ ಹೇಳಿದ್ದಾಳೆ. ಅಂದ್ರೆ ಎಮೋಷನಲ್ ಆಗಿರ್ಬೇಕು, ಇಂಟೆಲಿಜೆಂಟ್ ಆಗಿರ್ಬೇಕು, ಬುದ್ಧಿ ಜಾಸ್ತಿ ಇರಬೇಕು, 4-5 ಭಾಷೆಗಳನ್ನ ಮಾತಾಡುವಷ್ಟು ಸಾಮರ್ಥ್ಯವನ್ನ ಹೊಂದಿರಬೇಕು ಅಂತ. ಇವೆಲ್ಲ ಒಂದು ಕ್ವಾಲಿಟಿಗೆ ಕ್ವಶನ್ ಕೂಡ ಮಾಡಿದ್ದಾರೆ ಜನ, ಕಮೆಂಟ್ ಕೂಡ ಹಾಕಿದ್ದಾರೆ, ಅದು ಇನ್ನೂ ಚೆನ್ನಾಗಿದೆ, ಆಮೇಲೆ ಹೇಳ್ತೀನಿ. ಬೇಡಿಕೆ 8, ನೈಟ್ ನಾನು ಹೊರಗಡೆ ಹೋದ್ರೆ ನನ್ನನ್ನ ನೆರಳಿನಂತೆ ರಕ್ಷಣೆ ಮಾಡಬೇಕು. ಕತ್ಲೆಯಲ್ಲಿ ಹೋದ್ರೆ ತಾಯಿ ನೆರಳಿನಂತೆ ರಕ್ಷಣೆ ಮಾಡ್ಲಿಕ್ಕೆ ಆಗೋದಿಲ್ಲ, ಇನ್ನೇನಾದ್ರೂ ಬೆಳಕಿಟ್ಕೊಂಡು ಹೋದ್ರೆ ನೆರಳಿನಂತೆ ರಕ್ಷಣೆ ಮಾಡಬಹುದಾದ. ಬೇಡಿಕೆ 9, ನನ್ನ ಉನ್ನತ ಗುರಿಯನ್ನ ಹೊಂದಿರಬೇಕು, ಅದನ್ನ ಸಾಧಿಸಲು ನಿರಂತರವಾಗಿ ಕಷ್ಟಪಡಬೇಕು. ಆತ ಉನ್ನತ ಗುರಿಯನ್ನ ಹೊಂದಿಕೊಂಡಿದ್ರೆ ನಿನ್ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಾದ ಮೇಲೆ ನೀನು ಹೋಗ್ಬೇಕಾದ್ರೆ, ಕತ್ತಲಲ್ಲಿ ಹೋಗ್ಬೇಕಾದ್ರೆ ಬೆಳಕಿನಂತೆ ನೆರಳಿನಂತೆ ಬರ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂದ್ರೆ ಅವನು ಗುರಿ ಮೇಲೆ ಕಾನ್ಸಂಟ್ರೇಟ್ ಮಾಡಿರ್ತಾನೆ, ನಿನ್ನ ಮೇಲೆ ಕಾನ್ಸಂಟ್ರೇಟ್ ಮಾಡಿರ್ಬೇಕು, ಜೊತೆಗೆ ಗುರಿನೂ ಸಾಧಿಸುವಂತ ಛಲ ಇರಬೇಕು. ಅಂತಂದ್ರೆ ನೀನ್ ಮನಃಶಾಂತಿಯನ್ನ ಕೊಡಬೇಕು ಫಸ್ಟ್. ಎಸ್, ಬೇಡಿಕೆ 10, ಕುಟುಂಬಕ್ಕೆ ಪ್ರಾಧಾನ್ಯತೆಯನ್ನ ಕೊಡ್ಬೇಕು. ಎಲ್ಲ ಹೆಣ್ಣು ಮಕ್ಕಳಿಗೂ ಕೂಡ ಇದು ತುಂಬಾ ಇಷ್ಟ ಆಗುತ್ತೆ. ಅವರ ಮನೆ ಅಂದ್ರೆ ಹುಡುಗಿಯ ಅಪ್ಪ ಅಮ್ಮನನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ಬೇಕು ಅನ್ನುವಂಥದ್ದು. ಹಾಗೆ ಹುಡುಗಿಯ ಒಂದು ಸಹೋದರಿ ಆಗಿರ್ಬಹುದು, ಅಣ್ಣ ತಮ್ಮ ಎಲ್ಲರನ್ನೂ ಕೂಡ ಖುಷಿಯಾಗಿ ಇಟ್ಟಿರ್ಬೇಕು, ನನಗೆ ಬರುವಂತಹ ಗಂಡ ಅನ್ನುವಂಥದ್ದು ಎಲ್ಲಾ ಹೆಣ್ಣು ಮಕ್ಕಳಲ್ಲೂ ಇರುವಂತಹ ಆಸೆ, ಅದನ್ನೇ ಬರ್ಕೊಂಡಿದ್ದಾಳೆ. ಬೇಡಿಕೆ 11, ಇಷ್ಟರ ಮಂದಿ ಜೊತೆ ಕಾಲ ಕಳೆಯಲು ಬಿಡಬೇಕು. ಅಂದ್ರೆ ಇವಳ ಬೆಸ್ಟ್ ಫ್ರೆಂಡ್ಸು, ಇವಳ ಕಾಲೇಜ್ ಫ್ರೆಂಡ್ಸು, ಇವಳ ಕೊಲೀಗ್ಸು ಎಲ್ಲರ ಜೊತೆಗೂ ಕೂಡ ಆತ ಒಂದು ಮಾತು ಹೇಳದೆ ಕಾಲವನ್ನ ಕಳೆಯೋಕೆ ಬಿಡಬೇಕು. ಅದು ಹುಡುಗಿಯ 11 ಬೇಡಿಕೆ 11 ಇದೆಯಲ್ಲ, ಅದರ ಒಂದು ಶೀರ್ಷಿಕೆ ಹೇಗಿದೆ ಅಂತಂದ್ರೆ, ಇಷ್ಟದ ಮಂದಿಯ ಜೊತೆ ಕಾಲ ಕಳೆಯಲು ನನ್ನನ್ನ ಅವನು ಬಿಡಬೇಕು. ನೀವು ಹಂಗೆ ಬಿಟ್ರೆ ಅವರು ಹಂಗೆ ಬಿಡಬಹುದೇನು. ಕುಟುಂಬ ಮೌಲ್ಯ ಸಂಪ್ರದಾಯಗಳಿಗೆ ಆದ್ಯತೆಯನ್ನ ಕೊಡಬೇಕು. ಎಸ್, ಕುಟುಂಬ ಮೌಲ್ಯ ಸಂಪ್ರದಾಯಗಳಿಗೆ ಆದ್ಯತೆಯನ್ನ ಕೊಡಬೇಕು, ಸಂಪ್ರದಾಯಗಳನ್ನ ಮುರಿಬಾರ್ದು, ಆದ್ಯತೆಗಳನ್ನ ಕೊಡಬೇಕು ಎನ್ನುವಂಥದ್ದು ಎಲ್ಲ ಹೆಣ್ಣು ಮಕ್ಕಳ ಆಸೆ ಬಯಕೆ ಆಗಿರುತ್ತೆ. ಸೊ ಇವಳಿಗೂ ಕೂಡ ಇದೇ ತರದ ಆಸೆ, ಕುಟುಂಬ ಮೌಲ್ಯವನ್ನ ಅವನು ಇಟ್ಕೋಬೇಕು, ಯೋಚನೆಯಲ್ಲಿ ಇಟ್ಕೋಬೇಕು, ಸಾಂಪ್ರದಾಯಿಕತೆಯನ್ನ ಮರಿಬಾರ್ದು ಎನ್ನುವಂಥದ್ದು. ಬೇಡಿಕೆ 14, ಸೋಷಿಯಲ್ ಮೀಡಿಯಾದಲ್ಲಿ ಶೋ ಅಪ್ ಮಾಡಬಾರ್ದು, ಪ್ರೈವಸಿ ಇಷ್ಟಪಡಬೇಕು. ನೀನು ಟಿಂಡರ್ ಅಲ್ಲಿ ಹಾಕಿರುವಂತ ಬೇಡಿಕೆನೆ ನಾನು ಓದ್ತಾ ಇರೋದು. ನಿಮಗ ಸೋಷಿಯಲ್ ಮೀಡಿಯಾದಲ್ಲಿ ಇಂಟ್ರೆಸ್ಟ್ ಇದೆ ಅಂತಂದ್ರೆ ಅವನಿಗೆ ಯಾಕಿರಬಾರ್ದು? ಅವನ ಹಕ್ಕು, ಅವನ ಸ್ವಾತಂತ್ರ್ಯ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಫುಲ್ ವೈರಲ್ ಆಗ್ತಾ ಇದ್ದೀರಿ, ನೀವು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀರಿ, ಅವನು ಸೋಷಿಯಲ್ ಮೀಡಿಯಾದಲ್ಲಿ ಶೋ ಅಪ್ ಕೊಡಬಾರ್ದು ಅಂದ್ರೆ, ಪ್ರೈವಸಿಯನ್ನ ಇಷ್ಟಪಡಬೇಕು ಅಂದ್ರೆ ನೀವು ಕೂಡ ಹಾಕಿರ್ಬೇಕಲ್ವಾ? ಈ ವಿಚಾರದಲ್ಲೂ ಕೂಡ ಆಕೆ ಡಿಫ್ರೆಂಟ್ ಆಗಿ ಯೋಚನೆ ಮಾಡ್ತಾ ಇದ್ದಾಳೆ. ಬೇಡಿಕೆ 15, ಸೆಕ್ಸ್ ವಿಚಾರದಲ್ಲಿ ನಂಬಿಕೆಯಿಂದ ಇರಬೇಕು. ಅವ್ರವ್ರ ಪರ್ಸನಲ್, ಸೊ ಇಬ್ರು ಕೂಡ ಗೌಪ್ಯತೆಯಿಂದ ಸೆಕ್ಸ್ ವಿಚಾರವನ್ನ ಇಡಬೇಕು ಅಂತ ಹೇಳಿ ಒಂದು ಹೆಣ್ಣು ಮಗುವಾಗಿ ಕೇಳ್ತಾ ಇದ್ದಾಳೆ. ಅದನ್ನು ಕೂಡ ಗಂಡು ಅಂತ ಆದವನು ಈ ವಿಚಾರವನ್ನ ಅದನ್ನ ಗೌಪ್ಯವಾಗಿ ಇಡಬೇಕು. ಬೇಡಿಕೆ 16, ನನಗೆ ಮಕ್ಕಳು ಬೇಡ. ಈ ವಿಚಾರದಲ್ಲಿ
ಮುಂಜಾಗ್ರತೆಯನ್ನ ವಹಿಸಬೇಕು. ಮಕ್ಕಳು ಬೇಕೋ ಬೇಡವೋ ಅನ್ನೋದು ಅವ್ರವ್ರಿಗೆ ಬಿಟ್ಟಿದ್ದು, ಆಕೆಗೆ ಬಿಟ್ಟಿದ್ದು ಹಾಗೂ ಅವನಿಗೂ ಬಿಟ್ಟಿದ್ದು. ಇಬ್ರು ಡಿಸ್ಕಷನ್ ಮಾಡ್ಕೊಂಡು ಏನಾರ ಮಾಡ್ಕೊಳ್ಳಿ. ಮಕ್ಕಳ ವಿಚಾರ, ಸೆಕ್ಸ್ ಬಗ್ಗೆ ಸಾರ್ವಜನಿಕ ಸ್ಥಳದಲ್ಲಿ ಮಾತನಾಡುವುದು ಅಷ್ಟು ಚೆನ್ನಾಗಿರಲ್ಲ ಅಂತ ಅಂದ್ಕೊಳ್ಳಿ. ಬೇಡಿಕೆ 17, ಮನೆ ಕೆಲಸ, ಅಡುಗೆ ಕೆಲಸ, ಹೀಗೆ ಎಲ್ಲವನ್ನೂ ಕೂಡ ನನಗೆ ನೆರವಾಗಬೇಕು. ಇದು ಚೆನ್ನಾಗಿದೆ. ಇದು ಎಲ್ಲ ಹೆಣ್ಮಕ್ಳ ಆಸೆನೂ ಕೂಡ ಇದೆ ಆಗುತ್ತೆ. ನಾನು ಒಬ್ಬನೇ ಅಡಿಗೆ ಮಾಡ್ಬೇಕಾ, ಇವ್ರೊಂದ್ ಸ್ವಲ್ಪ ತರಕಾರಿ ಹೆಚ್ಚಿಕೊಡ್ಬಾರ್ದಾ, ನಾನು ಒಬ್ಬನೇ ಪಾತ್ರೆ ತೊಳಿಬೇಕಾ, ಇವ್ರೊಂದ್ ಸ್ವಲ್ಪ ತಿಕ್ಕೊಡ್ಬಾರ್ದಾ ಅನ್ನುವಂಥದ್ದೆಲ್ಲ ಕೂಡ ಹೆಣ್ಮಕ್ಳಿಗೆ ಆಸೆ ಇರುತ್ತೆ. ಸೊ ಅದೇ ಆಸೆಯನ್ನ ಬೇಡಿಕೆ 17ರಲ್ಲಿ ಆಕೆ ಹೇಳಿದ್ದಾಳೆ. ಮನೆ ಕೆಲಸಗಳಲ್ಲೆಲ್ಲ ನನ್ಗೆ ನೆರವಾಗಬೇಕು ಅಂತ. ಬೇಡಿಕೆ 18, ದಿ ಲಾಸ್ಟ್ ಗುಣ ಯಾವ್ದಿರ್ಬೇಕು ಅಂತಂದ್ರೆ, ಈ ಎಲ್ಲಾ ಸಕಲ ಸಂಪನ್ನ ಗುಣ ಹೊಂದಿದ್ರೆ ನಾನು ಮದುವೆ ಆಗ್ಲಿಕ್ಕೆ ರೆಡಿ ಇದ್ದೇನೆ ಎನ್ನುವಂತಹ ವಿಚಾರವನ್ನ ಆಕೆ ಹೇಳಿದ್ದಾಳೆ. ಇದನ್ನ ನೋಡಿ ಎಲ್ಲರೂ ಕೂಡ ಬಾಯಿ ಮೇಲೆ ಬೆರಳಿಟ್ಟಿದ್ದಾರೆ. ಇದ್ಯಾರು ಈ ಅಮ್ಮನ ಮದುವೆ ಆಗೋದು ಅಂತ ಹೇಳಿ ಮೂಗು ಮುರಿದಿದ್ದಾರೆ ನೆಟ್ಟಿಗರು. ಎಲ್ಲಾ ವಿಚಾರಗಳನ್ನು ಮಾತನಾಡಿದ್ದಾರೆ. ಯಾವ ವಿಚಾರಗಳನ್ನ ಮಾತನಾಡಿದ್ದಾರೆ ಅಂತಂದ್ರೆ, ನಾನು ಹೇಳಿದ್ನಲ್ಲ, ಬೆಳಕಿ ಕತ್ತಲಲ್ಲಿ ನೆರಳಿನಂತೆ ಬರಬೇಕು ಅಂತ ಹೇಳಿ. ಅದು ಸಾಧ್ಯವಾಗಲ್ಲ ತಾಯಿ. ಯಾಕಂತಂದ್ರೆ ಉತ್ತಮ ಗುರಿಯನ್ನ ಹೊಂದಿಟ್ಕೊಂಡು ನಿನ್ನ ಜೊತೆಗೆ ಜೀವನ ಮಾಡ್ಬೇಕು ಅಂದ್ರೆ ಬಹಳ ಕಷ್ಟ ಇರುತ್ತೆ. ಇನ್ನು 18 ಹದಿಹರೆಯದ ವಯಸ್ಸು, ಇಲ್ಲೂ ಕೂಡ ದಾರಿ ತಪ್ಪದೆ ಒಳ್ಳೆ ಹುಡುಗನನ್ನ ಮದುವೆಯಾಗ್ಲಿ ಅನ್ನೋದು ನಮ್ಮ ಆಶಯ ಕೂಡ ಹೌದು. ನೋಡಿದ್ರಲ್ಲ ವೀಕ್ಷಕರು, ಅದೆಂತ ಹುಡುಗಿರಿರ್ತಾರೆ, ಅದೆಂತ ಡಿಫ್ರೆಂಟ್ ಆಗಿ ಯೋಚನೆ ಮಾಡುವಂತಹ ಹುಡುಗಿರಿರ್ತಾರೆ. ಅವರಿಗೆ ಗೊತ್ತಿದ್ದಷ್ಟು ಕ್ವಾಲಿಫಿಕೇಶನ್ ಅನ್ನ ಹಾಕೊಂಡಿರ್ತಾರೆ. ಅಂದ್ರೆ ಅವ್ರಿಗೆ ಗೊತ್ತಿದ್ದಷ್ಟು ಒಂದಿಷ್ಟು ಏನ್ ಹೇಳ್ತಾರೆ, ಪಟ್ಟಿಯನ್ನ ಮಾಡ್ಕೊಂಡಿರ್ತಾರೆ. ನನ್ನ ಗಂಡ ಹೀಗೆ ಇರಬೇಕು, ನನ್ನ ಬಾಯ್ ಫ್ರೆಂಡ್ ಹೀಗೆ ಇರಬೇಕು ಅಂತ. ಅದೆಲ್ಲ ಜೀವನದಲ್ಲಿ ಕೆಲವೊಬ್ಬರಿಗೆ ತುಂಬಾ ಸಿಗುತ್ತೆ, ಆದ್ರೆ ಇನ್ನು ಕೆಲವೊಬ್ಬರಿಗೆ ಕೆಲವೊಂದಿಷ್ಟು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಜೀವನವನ್ನ ಸಾಗಿಸುವಂತಹ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣವಾಗುತ್ತೆ. ಹೆಣ್ಣು ಎಲ್ಲವನ್ನೂ ಕೂಡ ಸಹಿಸಿಕೊಂಡು, ಎಲ್ಲವನ್ನೂ ಕೂಡ ತಾಳ್ಮೆಯಿಂದ ನೋಡಿಕೊಂಡು ಬರಬೇಕು. ಅದೇ ಹೆಣ್ಣಿನ ಮೊದಲ ಗುಣವಾಗಿರುತ್ತೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.